ಸಾಕ್ ಬಿಡ್ಬೇ ಅಮ್ಮ, ತಲೆ ನುಸಾಕತ್ತ. ನಿಂದ್ರಿ ಯವ್ವ ನಿಂದ್ರಿ. ನೋಡಿ ಕೂದ್ಲಂತಾರ ಎಲ್ಲರ ಇವಕ್ಕ ಕಸ ಹೊಡಿಯು ಕಸಬರಿಗೆಗಿದಾವ್ ಆ ನಮನಿ ಬಿಡಿಸದಾವ್. ಕೂದ್ಲಂದ್ರ ಮೆತ್ತಾಗ ರೇಷ್ಮಿ ಹಂಗ ನುನು ಪಗೆ ಇರ್ಬೇಕ. ಅದನ್ನ ಬಿಟ್ಕೊಟ್ಟ ಕಸ ಹೊಡಿಯು ಕಡ್ಡ್ಯಾರ ಇನ್ನ ಒಂದಿಟ ಮಿದು ಇರ್ತತನ್ನ ಆ ನಮನಿ ಬಿರುಸಾಗಿದಾವ್ ನೋಡ್ ಕೂದ್ಲು. ಚಂದಗೆ ಎಣ್ಣೆ ಹಚ್ಕೋದ್ ಗೊತ್ತಿಲ್ಲ ಏನಿಲ್ಲ. ಅದೊಂದ್ ಶಾಂಪೂ ಹಚ್ಕೊಂಡ ಕಸ ಗಸ ಗಸ ತಿಕ್ಕಿ ತೊಳ್ಕೊಂಡ್ಬಿಡ್ತಾವ್. ವಾರಕ್ಕೊಮ್ಮೆ 2 ಸಲ ಅಂತೆ ಹಂಗ ಅದನ್ನ ಹಾಕಿ ತೊಳ್ಕೋದ ಕೂದ್ಲನ್ನು ಎದಕ್ಕೂ ಬಾರ ಸರ್ವಜ್ಞ ಆಗ್ಯಾವ ನೋಡ್. ಅಯ್ಯೋ ಆತ್ ಬಿಡ್ಬಿ, ಈಗ ಹಚ್ಚಿದಿಲ್ಲ ಮತ್ತೆ ಬೇಯಾಕತ್ತಿ. ಆಗಳಿಂದ ಕೇಳಾಕತ್ತನ್ ನಾನು ಹಂಗ ಬೇಯಾಕತ್ತಿದಿ, ಸಾಕ್ ಬಿಡಿನ. ಅಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರ ಅಟ್ ಕಣ್ಣು ತಂಪು ಮೈಗೆ ತಂಪು ಕೂದ್ಲನು ಚಂದಗೆ ಇರ್ತಾವ. ನಿಮಗೇನ್ ದಾಡಿ ಕೊಬ್ಬರಿ ಎಣ್ಣೆ ಹಚ್ಕೋಕ? ನನ್ನ ಮೊಮ್ಮಗಳು ಹಂಗ ಮಾಡ್ತತಿ ನೋಡಿ. ನಿನಗೆ ಹಚ್ಚೋದು ಮುಗಿದ್ರೂ ಇನ್ನ ಪತ್ತೆ ಇಲ್ಲಕ್ಕೆ. ಯಾಕೆ ಹೇಳು? ಅಕ್ಕಿಗೂ ಹಚ್ತಾನಂತ ಗೊತ್ತೈತಲ್ಲ, ಹಂಗಾಗಿ ಕೋಲೆ ಹಿಡ್ಕೊಂಡ್ ಕುಂತಾಳು. ಬಿಡ್ತಾನ ಆಕಿನ ಅವ್ರ ಅವ್ಗ ಎಳ್ಕೊಂಬರಕ್ ಹೇಳಿದನು. ಬಂದ್ಲಂದ್ರ ಅಕ್ಕಿಗೂ ಹಚ್ತಾನ. ಹ್ಞೂ ಅಮ್ಮ, ಇನ್ನ ನೀನು ಪುಟ್ಟಿಗೆ ಹಚ್ಚು, ನನ್ನ ಬಿಟ್ಟು ಬಿಡ್ಬೇ. ನನ್ನ ತಲೆ ನೋಸಾಕತ್ತತೆ, ಸಾಕ್ ಬಿಡಿನ. ಸರಿ ತಪ್ಪಿಸ್ಕೊಂಡು ಓಡಂಟ ನಡೆಯಲ್ಲ. ಅಯ್ಯೋ ಬಿಡ್ಬೇ ಇವ, ಯಾ ನಮ್ಮನೆ ಹಿಡ್ಕೊಂಡು ಹೇಳ್ಕೊಂಡ್ ಬರಾಕತ್ತಿದಿ? ಹ್ಞೂ ಮತ್ತ ಹಿಡ್ಕೊಂಡು ಹೇಳ್ಕೊಂಡ್ ಬರ್ಲಿಲ್ಲ ಅಂದ್ರೆ ಬರ್ತಿದ್ದೇನೆ ನಾ. ಎನ್ನಿ ಅಂತ ಒಂದು ಸಮ ಒದರ್ಕೊಂತ ನಿಂತು ಬಿಟ್ಟಿದೆಯಲ್ಲ, ಬಿಡ್ತಾನ ನೀನ? ನಡಿ, ಎಣ್ಣೆ ಕಂಡು ಎಷ್ಟು ದಿನ ಆತ ತಲೆ ಯಾರಿಗ್ ಗೊತ್ತಾ? ಹತ್ತಿಸ್ಕೊಟ್ ನಡಿ ಅಮ್ಮನ ಕಡೆ. ಯವನ ಚಲೋ ಆತ, ಪುಟ್ಟಿ ಬಂದ್ಲ. ಪುಟ್ಟಿ ಬಾ, ಇನ್ನ ನಿನ್ನ ಪಾಳೆ ಈಗ ನನ್ನ ಪಾಳೆ ಮುಗೀತು. ಬಾ ಅಮ್ಮ, ಸ್ವಲ್ಪ ಹಚ್ಬೇಕು ನೋಡಬೇ. ಮತ್ತ ಬಾಳಷ್ಟು ಹಚ್ಚಿರ ನಾವು ಒಟ್ಟ ಹತ್ತಿಸ್ಕೋದಿಲ್ಲ. ಅಯ್ಯ ಬಾರ ನಮ್ಮವ್ವ, ಇಟ್ಟೊತ್ತಾನ ಹಾಕಿದಾತ, ಈಗ ನೀ ಚಲೋ ಮಾಡ. ಬಾ ಬಾ ಶಾನಕಿದಿ. ಜನ ಹಂಗ ಬಾ ದಾರಿಗೆ. ಯವನ ನಂದು ಮುಗೀತಂತೂ ಇಂತು. ನೋಡ್ವಾ ತಲಿ ಇದನ್ನ ಹಂಜಿ ಬುಟ್ಟಿಯಾಗ್ಯಾವ 2 ಹುಡುಗರು ತಲಿ. ಅಲ್ಲ ಗಿರ್ಜಕ್ಕ, ನೀನಾರ ಒಂದಿಟ ನೆನಪು ಮಾಡೆ ಮಕ್ಕಳಿಗೆ 8 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ತಲೆಗೆ ಎಣ್ಣೆ ಹಚ್ಚೆ ನೀರು ಅನ್ಸಕ್ ಬರೋದಿಲ್ಲ. ಬಂದ್ರೆ ನನಗರಿ ನೀವು ನನ್ನ ಬೈತಾರೆ ಅಂತ ಗೊತ್ತಿತ್ರಿ ನನಗ. ಅಲ್ರಿ ಅತ್ತಿರಿ, ಈಗ ನಾವೇನ್ ಕರೆದ ಕೂಡಲೇ ಬಂದ ನಾವ್ ಹೇಳ್ದಂಗೆ ಕೇಳಾಕ ಅವ್ರೇನ್ ಸಣ್ಣ ಮಕ್ಕಳು ಅಂತ ತಿಳ್ಕೊಂಡೇರೇನ್ರಿ? ಈಗ ನಮ್ಮ ಮಾತೇನು ಕೇಳೋದಿಲ್ರಿ ಅವ್ರ. ಈಗ ನೋಡ್ರಿ ಎಣ್ಣೆ ಹಚ್ಕೋರಿ ಆ ಶಾಂಪೂ ಹಾಕೋಬೇಡ್ರಿ ಅಂದ್ರೆ ಕೇಳ್ತಾರೇನ್ರಿ? ಒಟ್ಟ ಕೇಳೋದಿಲ್ರಿ ನಮ್ಮ ಮಾತ. ನೀವೆಲ್ಲ ನಮ್ಮನ್ನ ನಂದಿಸ್ಕೊಂಡ್ರಂಗ ನಾವು ಅವ್ರನ್ನ ನಂದಿಸ್ಕೊಕ್ ಹೋದ್ರ ನಡೀದಿಲ್ರಿ ಅತ್ತಿರಿ. ಏನಾರ ಹೇಳಿರಿ, ಇದನ್ನೊಂದು ಹೇಳ್ತೀನಿ ನೋಡು. ಎಷ್ಟು ಹಂಚಿ ನಡೆದಾಳೋ ಅತ್ತಿಗೆ ಅನ್ಬೇಕು ಮಂದಿ ಕೇಳಿಸ್ಕೊಂಡವ್ರು. ಆತ್ ಬಿಡ್ರಿ ಅತ್ತಿರಿ, ನೀವು ಇವ್ರಿಗೆ ಎಣ್ಣೆ ಹಚ್ಚ್ರಿ, ನಾ ಹೋಗಿ ನೀರಲ್ಲಿ ಇವ್ರಿ ಹಾಕಿ ನೀರು ಅನ್ಸಕ ಎಲ್ಲ ತಯಾರಿ ಮಾಡ್ಕೋತೇನ್ರಿ. ನೀರ ನೋಡ್ಬೇವ, ಎಣ್ಣೆ ಹಚ್ಚುವ ಅಂದದ್ದಕ್ಕ ಏನೋ ಹೋಗ್ಲಿ ಅಂತ ಎಣ್ಣೆ ಹಚ್ಚುವಾಕತ್ತೇನೆ. ನೀರದು ಅನ್ಸ್ಕೋಕ್ ನನ್ನ ಕೈಲೇ ಆಗುದಿಲ್ಲ. ಅಯ್ಯ ಯಾಕಾಗುದಿಲ್ವಾ? ಹಸಿ ಎಣ್ಣೆ ಹಚ್ಕೊಂಡ ಹಂಗ ಇರಬಾರ್ದು. ಸುಡುವ ಒಂದ್ ಹಂಡೆ ನೀರು ತಲೆ ಮೇಲೆ ಬಿದ್ದು ಅಂದ್ರ ಆರಾಮ್ ಕಣ್ತುಂಬ ನಿದ್ದೆ ಬರ್ತೈತಿ. ನಾಳೆ ಎದ್ದು ಕೂಡಲೇ ಆರಾಮ್ ಅನಿಸ್ತತಿ. ನಿಮಗೇನು ಗೊತ್ತೈತಿ? ನಾವು ಸಣ್ಣರಿದ್ದಾಗ ನಮ್ಮ ಮೌಗಳು ಸುಡು ಒಂದ್ ಹಂಡೆ ನೀರು ಕಾಸೆ ತಪ ಅನ್ನುವಂಗ ಎಣ್ಣೆ ಹಚ್ಚಿ ಕಾರ ನೀರು ಅನಿಸೆ ಮಲ್ಲಿಗಿಸ್ಬಿಟ್ರ ಅಂದ್ರ ಗಪ್ ಗಡದ್ ಮಕ್ಕೋತಿದ್ದು. ಈಗೆಲ್ಲ ಬರೀ ಶಾಂಪೂ ಹಾಕೊಂಡ್ ತಲೆ ತೊಳ್ಕೋದು ಅಂತ ಗೊತ್ತೈತಿ ನಿಮಗ. ಅದೆಲ್ಲ ಎಲ್ಲಿ ಗೊತ್ತಿರ್ಬೇಕು? ಯವ್ವ ಮಾತಿರ್ತಿರ ಹಳೆ ಕಾಲದ ಹೇಳ್ಕೊಂತ ಇವ್ರು ನಮ್ಮನ್ನ ಜೀವ ತಿನ್ನಾಕತ್ತಾರ ನೋಡು. ಯಮ್ಮ ನಿಮ್ ಕಾಲದಾಗ ಏನ ಇರುವತ್ತಕ, ಈಗ ನಮಗ್ ಮಾತ್ರ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ನೋಡ್ಬೆ. ಆಗುದಿಲ್ಲ ಅಂದ್ರೆ ಬಿಡವ್ರ ಯಾರು? ಅದ್ರಾಗ ಅತ್ತಿಯರು ಅವ್ರೆಲ್ಲಿ ಬಿಡ್ಬೇಕು? ಸರಳ ಎಣ್ಣೆ ಹತ್ತಿಸ್ಕೊಂಡ್ ಬರ್ರಿ, ನೀರ್ ಕಾಯಕ್ ಹಾಕ್ತಾನಂತ ಮಸ್ತಾಗೆ ಎಣ್ಣೆ ನೀರು ಜಾಕ ಮಾಡಂತ್ರಿ ಅಂತ. ಕರ್ಕೊಂಡೋಗಿ ಗಿರ್ಜಕ್ಕ ಹಂಗಾರಿ ಅವ್ರನ್ನ. ಬರ್ರಿ ಇಬ್ರು, ಫಾಲೋ ಮೀ ಫಾಲೋ ಮೀ ಅಂತ ಇವ್ರ ಕೈಯಾಗ ಬಂದ್ ಸಿಕ್ಕೊಂಡ್ಮೇಲೆ ಇವ್ರು ಹೇಳ್ದಂಗೆ ಕೇಳುದ್ಲೆ ಬೇರೆ ದಾರೇನೇ ಇಲ್ಲ. ಏನ್ರಿ ನೀವು ಚಾ ಕೇಳಿದ್ರಿ? ಆ ಹುಡುಗರ್ ಗದ್ದಲ್ದಾಗ ಮರ್ತ ಬಿಟ್ಟಿನಿ ನೋಡ್ರಿ, ಮಾಡ್ಕೊಂಡ್ ಬರ್ಲೇನ್ರಿ? ಬೇಡ ಸಾವಿತ್ರಿ, ಗಿರ್ಜಕ್ಕ ತಂದು ಕೊಟ್ರು, ಕೊಡದ್ನಿ. ಹೌದಾ, ಚಲೋ ಆತ್ ಬಿಡ್ರಿ. ಹೌದು, ಸೂರ್ಯ ಇಲ್ಲದನ್ರಿ ಕಾಣವಲ್ಲಲ್ಲ? ಸೂರ್ಯನ? ಹೌದು, ನನಗೂ ಬೆಳಗ್ಗಿಂದ ಕಂಡೇ ಇಲ್ಲವ. ಎಲ್ಲೋಗಿದಾನೋ ಯಾರಿಗ್ ಗೊತ್ತ. ಏನಾರ ರವಿ ಜೊತೆ ಅದು ಹೊರಗೆ ಅಡ್ಡಾಡಕ್ ಹೋಗಿರ್ಬೋದು. ಬರ್ತಾನ್ ಬಿಡ. ಹಂಗಾಗಿರ್ಬೇಕ್ರಿ. ವಾರಗಿ ಹುಡುಗರಲ್ಲ ಇಬ್ರು ಕೂಡ ಅಡ್ಡಾಡಕತ್ತಾರು, ಅಡ್ಡಾಡ್ಲಿ ಬಿಡ್ರಿ. ಹೌದು, ನಾ ಹೇಳಿದ ಕೆಲಸ ಏನಾತು? ಏನ್ರಿ ನೀವ್ ಹೇಳಿದ ಕೆಲ್ಸನ? ಏನು? ಅಯ್ಯೋ ಹುಚ್ಚಿ, ಮರ್ತೇ ಬಿಟ್ಟೇನ? ಅಲ್ರಿ ನೀವ್ ಹಿಂಗ್ ಹೇಳಿರ ನನಗೆ ಹೆಂಗ್ ಅರ್ಥ ಆಗ್ಬೇಕು? ಏನ್ ಕೆಲಸ? ನಾ ಏನ್ ಮರ್ತೇನಿ? ನನಗಂತೂ ಒಂದು ಗೊತ್ತಾಗವಲ್ತಪ್ಪ. ಏನ್ ಹೇಳ್ರಿ? ಅದ ಸಾವಿತ್ರಿ, ಮತ್ತ ಹುಡುಗರ ಬಗ್ಗೆ ಮಾತಾಡ್ತಾನು ಅಂತ ಹೇಳಿದ್ದಿಲ್ಲ, ಏನ್ ಮಾಡಿದಿ? ಏನ್ರಿ ಹುಡುಗರ ಬಗ್ಗೆನಾ? ಹೆಂಗಿದ್ರು ಮಕ್ಕಳು ಮದುವೆ ವಯಸ್ಸಿಗೆ ಬಂದಾರಲ್ಲ, ಮತ್ತೆ ಯಾಕೆ ಸುಮ್ಮ ತಡ ಮಾಡೋದು? ಈಗ ಎಲ್ಲಾರು ಒಂದಾಗಿದ್ದೇವಿ, ಈಗ ಎಲ್ಲ ಮಾತಾಡ್ಕೊಂಡ ಬಗೆಹರಿಸ್ಕೊಂಡ ಊರಿಗೆ ಹೋಗ್ಬಿಟ್ರ ಮುಗಿದೋಗೋದಿಲ್ಲನ? ಆದ್ರಿ
ಈಗ ಬರುವುದ ಇಷ್ಟು ವರ್ಷದ ಮೇಲೆ ಈಗ ಊರಿಗೆ ಬಂದೇವಿ ಒಮ್ಗಿಲೆ ಹೆಂಗೆ ಮಾತಾಡೋದಂತ ಅದ ವಿಚಾರ ಮಾಡತ್ತಿದ್ನಿ ನಾನು. ಅಲ್ಲ, ಅದ್ರಾಗ ಏನಷ್ಟು ವಿಚಾರ ಮಾಡೋದೈತಿ? ಮಕ್ಕಳು ವಯಸ್ಸಿಗೆ ಬಂದಾರು, ಒಂದ್ ಗಂಡು ಒಂದ್ ಹೆಣ್ಣು ಇದ್ದಲ್ಲೇ ಹೇಳುದು ಕೇಳುದು ಇದ್ದತನ. ಹಂಗ ನಮ್ದು ಆಸೆ ಐತಿ, ಅವ್ರದ್ದು ಆಸೆ ಐತಿ ಅನ್ನೋದು ನಮಗೂ ಗೊತ್ತೈತಿ. ಎಲ್ಲಾರ್ದು ಮನಸ್ಸಿದ್ದಾಗ ಸುಮ್ಮನೆ ಯಾಕೆ ಮುಂದೂಡ್ಕೊಂತ ಹೋಗುದು? ಅದೇನೋ ಖರೆ ರೀ, ನಮ್ಮ ಮನಸ್ನ್ಯಾಗಂದನ ಅವ್ರ ಮನಸ್ನ್ಯಾಗೂ ಐತಂತ ಹೆಂಗೆ ತಿಳ್ಕೊಳ್ಳೋದು? ಅಯ್ಯೋ ಹುಚ್ಚಿ, ಅವ್ರ ಮನಸ್ನಾಗ ಏನೈತೆ ಅನ್ನೋದು ಅಷ್ಟು ಅರ್ಥ ಆಗೋದಿಲ್ಲ ನಿನಗೆ. ಎಲ್ಲರಿಗೂ ಅತ್ತಿಯರಿಗೆ, ಮಾವರಿಗೆ, ಅಮ್ಮಗಳಿಗೆ ಎಲ್ಲರಿಗೇನು ನಮ್ಮ ಮನಿಗೆನ ಮಗಳನ್ನ ಕೊಡ್ಬೇಕನ್ನೋದು ಆಸೆ ಐತೆ ಅನ್ನೋದು ನನಗೆ ಎಂದೋ ಗೊತ್ತಾಗೈತಿ. ಬಂದ್ ದಿವ್ಸನ ಅವ್ರ ಕಣ್ಣೊಳಗ ನಮ್ಮ ಸೂರ್ಯನ ಮ್ಯಾಗಿರೋ ಪ್ರೀತಿ ನೋಡಿರ ಗೊತ್ತಾಗೋದಿಲ್ಲನ. ಅಪ್ಪ, ಏನೋ ನನ್ನ ಸುದ್ದಿನ ಮಾತಾಡಕತ್ತೀರಿ? ಬಂದೆ ಅಪ್ಪ, ಎಲ್ಲಿ ಹೋಗಿದ್ದಿ? ನಾವ ರವಿ ನಾನು ಇಬ್ರು ಕೂಡ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದು. ಟೈಮ್ ಓದಿದ್ದೆ ಗೊತ್ತಾಗಿಲ್ಲ ನೋಡ್ಬಿ, ಮಾತಾಡ್ಕೊಂತ ಕುಂತ್ಬಿಟ್ಟೆವ್. ಹೌದಾ, ಆತು ಬಿಡಪ್ಪ. ಕರೆಕ್ಟ್ ಟೈಮಿಗೆ ಬಂದ ನೋಡ್ ನನ್ನ ಮಗ ಸೂರ್ಯ. ನಾವಿಬ್ರು ನಿನ್ ಜೊತೆ ಏನೋ ಮಾತಾಡ್ಬೇಕನ್ನಕತ್ತಿದ್ದು. ನಾವ್ ಏನೇ ಕೇಳಿರು ನಿನ್ ಮನಸ್ನಾಗ ಏನೈತೋ ಅದನ್ನ ಹೇಳ್ಬಿಡ್ಪ, ಆತಿಲ್ಲ? ಏನ್ರಿ ಅಪ್ಪ, ನನ್ನ ಜೊತೆ ಮಾತಾಡ್ಬೇಕಾ? ಏನ್ರಿ? ಏನಿಲ್ಲಪ್ಪ, ಇಷ್ಟು ವರ್ಷ ದೂರಾಗಿದ್ದು ನಮ್ಮ ಎರಡು ಮೆಂತನ್ಗಳು ಒಂದಾಗಿದಾವು. ಈ ಒಂದಾಗಿರೋ ಮೆಂತನ್ಗಳನ್ನ ಹಿಂಗ ಮುಂದುವರೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ದೆಲ್ಲಾರ್ದು ಆಸೆ. ಅದ್ರ ಬಗ್ಗೆನ ನಿನ್ ಜೊತೆ ಮಾತಾಡ್ಬೇಕು ಅನ್ನಕತ್ತಿದ್ದು. ಅಪ್ಪ, ನೀವೇನ್ ಹೇಳಕತ್ತೀರಿ? ನಾವೇನ್ ಹೇಳಕತ್ತೇವ ಅನ್ನೋದು ಗೊತ್ತಾಗತ್ತಾ ನಿನಗ? ಕಳ್ಳ, ನಿನ್ನ ಮನಸ್ನ್ಯಾಗ ಏನೈತೆ ಅನ್ನೋದು ನಮಗೂ ಗೊತ್ತಾಗೈತಿ. ಆ ನಿಮಗೂ ಗೊತ್ತಾಗೈತೆ? ಹ್ಞೂ ಮತ್ತ, ನಮ್ಮ ಮಕ್ಕಳ ಮನಸ್ನ್ಯಾಗ ಏನೈತೆ ಅನ್ನೋದು ಅಷ್ಟು ಗೊತ್ತಾಗಲ್ಲ ಅಂತ ತಿಳ್ಕೊಂಡೇನ? ಅದು ಅಲ್ಲ, ನಿಮ್ಮ ತಂಗಿ ಎಲ್ಲ ಹೇಳಿದಾಳ ನನ್ನ ಮುಂದೆ. ಸಿಗ್ಲಿ ತಡಿಯಕ್ಕೆ ನನ್ನ ಕೈ. ಆತು, ನಿಮ್ಮ ಮನಸ್ನ್ಯಾಗ ಏನೈತೆ ಅನ್ನೋದಂತೂ ಗೊತ್ತಾತು. ಅದಕ್ಕೆ ಅದ್ರ ಬಗ್ಗೆ ನನ್ನ ಮನೆಯವ್ರ ಜೊತೆ ಮಾತಾಡಿ ಸಂಬಂಧ ಬೆಳೆಸೋನು ಅಂತ ಮಾತಾಡಕತ್ತಿದ್ದು. ಇದಕ್ಕೆ ನೀ ಏನಂತಿಪ್ಪ? ಆ ಇವಾಗ? ಹ್ಞೂ ಮತ್ತ, ಇಬ್ರು ಮದುವೆ ವಯಸ್ಸಿಗೆ ಬಂದಿರಿ. ಆತ, ನಮ್ಮ ಜವಾಬ್ದಾರಿಗಳು ಕಳ್ಕೊಂಡ್ರೆ ನಾವು ಒಂದ್ ಸ್ವಲ್ಪ ಆರಾಮ್ ಇರ್ಬೋದು ಅಂತ ಅಷ್ಟೇ ವಿಚಾರಪ್ಪ. ಅದಕ್ಕೆ ಕೇಳ್ಬೇಕನ್ನಕತ್ತಿದ್ದು. ಏನ್ ಮಾಡೋನು? ಅಲ್ಲಪ್ಪ, ಈಗ ಬ್ಯಾಡ್ರಿ, ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ, ಆಮೇಲೆ ಕೇಳಿರ ನಡೀತೈತಲ್ಲ? ಹ್ಞೂ ಸೂರ್ಯ, ನಾನು ಅದನ್ನ ಹೇಳಕತ್ತೇನೆ ನಿಮ್ಮಪ್ಪಾಗ, ನನ್ನ ಮಾತೇ ಕೇಳವಾರ ನೋಡು. ಹ್ಞೂ ಅಪ್ಪ, ಈಗ ಬರುದ ಬಂದೇವ್ರಿ ಅವ್ರ ಮನೆಗೆ. ದಿಢೀರಾಗೆ ಕೇಳಿರ ಅವ್ರು ಏನ್ ಅನ್ಕೋತಾರೋ ಏನೋ. ಅಲ್ಲೋ ಹುತ್ತಪ್ಪ, ಏನಾರ ಅನ್ಕೋಕ ಯಾರು ಹೊರಗಿನವ್ರದಾರು? ನಿಮ್ದಿಬ್ಬರದು ನೀವು ಹುಟ್ಟೋಕ್ಕಿಂತ ಮೊದ್ಲಿಂದ ಅನ್ಕೊಂಡಿದ್ ಸಂಬಂಧ ಐತಿ. ಅದನ್ನ ಬೇರೆ ಮಾಡಾಕ ಯಾರಿಂದ ಸಾಧ್ಯ ಐತಿ? ಆ ದೇವ್ರನ್ನ ಕೂಡಿಸಿದ ಸಂಬಂಧ. ಅದ್ರ ಬಗ್ಗೆ ಕೇಳಾಕ ಮಾಡಾಕ ಯಾಕೆ ಹಿಂಜರಿದು? ಹಂಗಲ್ರಿ ಅಪ್ಪ, ಅದೇನೋ ಕರೀರಿ. ಆದ್ರ ನಾ ಈ ಮನಿಗೆ ಬಂದಾಗಿಂದ ಇನ್ನೂ ಒಂದ್ಸಲಾನು ಪುಟ್ಟಿ ಮುಖ ನನ್ನ ನೋಡಿಲ್ರಿ. ಆಕಿ ಮನಸ್ನ್ಯಾಗ ನನ್ನ ಬಗ್ಗೆ ಏನು ಭಾವನೆ ಐತಿ, ನನ್ನ ಬಗ್ಗೆ ಆಕಿ ಮನಸ್ಸೊಳಗೆ ಪ್ರೀತಿ ಐತೋ ಇಲ್ಲೋ, ನಾ ಅಂದ್ರ ಅವಳು ಇಷ್ಟಪಡ್ತಾಳೋ ಇಲ್ಲೋ, ಯಾವುದೂ ನನಗೆ ಗೊತ್ತಿಲ್ರಿ. ಪುಟ್ಟಿನ ಮನ್ಸಾರೆ ನನ್ನ ಒಪ್ಕೊಂಡ ಮದ್ವೆ ಆಗುನು ಅಂತ ಅಂದ್ರ ನನಗೆ ಭಾಳ ಸಂತೋಷ ಆಕತ್ರಿ. ಆದ್ರ ಅದು ಯಾವುದೂ ಇಲ್ದ ಸಡನ್ನಾಗೆ ನಾವು ಹಿಂಗೆ ಕೇಳಿರ ಅದಕ್ಕೆ ಅವ್ರು ಒಪ್ತಾರೋ ಇಲ್ಲೋ, ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟ ಕೇಳಿರಾತು ಅಂತ ಅನ್ನಕತ್ತಿದ್ನಿರಿ ಅಷ್ಟ. ಏನ ಈ ಒಂದ ಮನೆಯಾಗಿದ್ದ ಇನ್ನೂ ಮಠ ನಾನು ಸೊಸಿ ಮುಖಾನ ನೋಡಿಲ್ಲ ನೀನ? ನೋಡ್ ಸಾವಿತ್ರಿ, ನಿನ್ ಮಗ ಎಷ್ಟ್ ಶನೆ ಅದಾನೊಂದಿಟ. ಅಯ್ಯೋ ಬಿಡ್ರಿ ಪಾಪ, ಕೂಸಿಗೆ ಯಾಕೆ ಕಾಡಿಸ್ತೀರಿ? ಅಲ್ಲ ಮರೇಳ, ಮತ್ ನೋಡಂಗಾರ ಒಂದ ಮನ್ಯಾಗ ಇದ್ಕೊಂಡ ಇನ್ನ ಪುಟ್ಟಿ ಮುಖ ನೋಡಿಲ್ಲ ಅನ್ನಕತ್ತಾನ. ಮತ್ತ ಕಾಡ್ಸುದ್ಲಿ ಮತ್ ಏನ್ ಮಾಡ್ಬೇಕು? ಏನ್ರಿ, ಸೂರ್ಯನ ಮನಸ್ನ್ಯಾಗಿರೋದನ್ನ ನನ್ನ ಮನಸ್ನ್ಯಾಗೂ ಐತಿ. ಇಷ್ಟು ವರ್ಷದ ಮೇಲೆ ನಾವು ಈ ಮನೆಗೆ ಬಂದೇವಿ. ಈಗ ಒಮ್ಗಿಲೆ ಇದನ್ನೆಲ್ಲ ಮಾತಾಡೋದ್ರಾಗ ಅಷ್ಟು ಸರಿ ಅನಿಸೋದಿಲ್ಲ. ಆ ಹುಡುಗಿನೂ ಇನ್ನೂ ಕಲಿಯಾಕತ್ತಾಳು, ಆಕೆ ಕಲಿಯೋದೆಲ್ಲ ಮುಗೀಲಿ. ಮತ್ತು ಇನ್ನೊಂದು ಸ್ವಲ್ಪ ದಿನ ಬಿಟ್ಟ ಇನ್ನೊಮ್ಮೆ ಯಾವಾಗಾರ ಬಂದಾಗ ಸಂಬಂಧ ಮಾತಾಡಿರಾತ್ರಿ, ಹೌದಲ್ರಿ? ಸರಿ ಸರಿ, ನೀವು ತಾಯಿ ಮಗ ಒಂದಾದ್ಮೇಲೆ ನಂದರ ಏನೈತಿ? ಆಯ್ತು ಬಿಡ್, ನೀವು ಹೆಂಗ್ ಹೇಳ್ತೀರೋ ಹಂಗ. ಹಂಗಲ್ರಿ. ಆಯ್ತು ಸೂರ್ಯ, ನೀವು ಹೇಳಿದಂಗ ಆಗ್ಲಿ. ಏನಾರ ಆಗ್ಲಿ, ಆದಷ್ಟು ಲಘೂನ ನಿಮ್ದು ಏನೈತೆ ಅದನ್ನ ಬಗೆಹರಿಸ್ಕೋರಿಪ್ಪ. ಲಘೂನ ಖುಷಿ ಸುದ್ದಿ ಕೊಡ್ರಿ ನಮಗ. ನಾವರ ಭಾಳ ವರ್ಷ ಆತು ಮದ್ವಿ ಅದು ಮಾಡಿಲ್ಲ. ನಿಮ್ ಮದ್ವಿ ಮಾಡಾಕ ತುದಿಗಾಲ್ ಮೇಲೆ ನಿಂತೇವ್ ನಾವು. ಮದ್ವಿ ಸಂಭ್ರಮ ಅನ್ನೋದು ನಮ್ಮ ಮನ್ಯಾಗ ಯಾವಾಗ ಕಳಿಗರ್ತೈತೋ ಅನ್ಸಕತ್ತೈತ್ ನನಗರ. ಆದಷ್ಟು ಲಘೂನ ಖುಷಿ ಸುದ್ದಿ ಕೊಡ್ರಿ, ಆಯ್ತಿಲ್ಲ? ಹ್ಞೂ ಅಪ್ಪ, ಪುಟ್ಟಿ ನನ್ನ ಮನಸಾರ ಒಪ್ಕೊಂಡ್ ದಿನ ನನ್ನ ನಿಮಗ್ ಬಂದ್ ಹೇಳ್ತೇನೋ ಅವತ್ತೇ ಬಂದ್ಬಿಡೋಣಂತ ಹೆಣ್ ಕೇಳಕ್. ಆತು ಬಿಡಪ್ಪ, ಆತು. ಒಟ್ಟು ನೀವೆಲ್ಲರೂ ಸಂತೋಷವಾಗಿದ್ರೆ ಅಷ್ಟೇ ಸಾಕು ನಮಗೆ. ರೀ, ಅಲ್ಲಿ ಚಾವನ್ಯಾಗ ಅಪ್ಪ ಕುಂತಾರು, ನಿಮ್ಮನ್ನು ಕೇಳಾಕತ್ತಿದ್ರಿ ಆಗಲೇ. ಹೌದಲ್ಲ, ನಡಿ ಸಾವಿತ್ರಿ. ಇವರೆಲ್ಲ ಮದ್ವೆ ಆಗಕ್ಕ ತುದಿಗಾಲೇ ನಿಂತಾರು. ಆದ್ರ ನಮ್ಮ ಹುಡುಗಿ ಮನಸ್ನ್ಯಾಗ ಏನೈತೋ ಏನೋ.